ನಾವಿವಾಗ ಓಕೆ. ಸೊ ಇವಳು ಶಾಕ್ ಆಗ್ತಿದ್ದಾಳೆ, ಡೋಮೆ ಕಾಣಿಸ್ತಿಲ್ಲ ಅಂದ್ಬಿಟ್ಟು. ಸೊ ಈ ರೆಸಾರ್ಟ್ ಹೆಸರು ಬಂದ್ಬಿಟ್ಟು ಲೀ ವಿಲಾಜಿಯೋ ರೆಸಾರ್ಟ್. ಇದು ಮಕ್ಕಳದು ಪ್ಲೇ ಏರಿಯಾ, ಕಿಡ್ಸ್ ಪ್ಲೇ ಏರಿಯಾ. ಆ್ಯಂಡ್ ಇಲ್ಲಿ ಪೂಲ್ ಇದೆ. ಇದು ಬಂದು ಕಾಮನ್ ಪೂಲ್. ಓಕೆ, ಶಿ ಈಸ್ ಗೋನಾ ಟೀಚ್ ಮೀ ಪ್ರೊನೌನ್ಸಿಂಗ್. ಆ್ಯಂಡ್ ಇಲ್ಲಿ ನೋಡ್ಬೋದು ಫಿಶಸ್ ಎಲ್ಲ ಇದೆ. ಇದು ಮೇ ಬಿ ಲೈಕ್ ಸಮ್ ಸಿಟ್ಟಿಂಗ್ ಏರಿಯಾ ಟೈಪ್ ಏನೋ ಮಾಡಿದ್ದಾರೆ ಇಲ್ಲಿ. ಪೂಲ್ ಆ್ಯಂಡ್ ದೇರ್ ಇಸ್ ಆಲ್ಸೋ ದೇರ್. ಅಲ್ಲೊಂದು ಚಿಕ್ಕ ಪುಟ್ಟ ಟೆಂಟ್ ಇದೆ. ಈ ಪ್ರಾಪರ್ಟಿಯಲ್ಲಿ ಡೋಮ್ ಸ್ಟೇಸು ಮತ್ತು ನಾರ್ಮಲ್ ಈ ಥರ ರೂಮ್ಸು ಇದೆ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಡೋಮ್ಸ್ ಇದೆ. ಐ ಡೋಂಟ್ ನೋ ಲೈಕ್ ಹೌ ಮೆನಿ ನಂಬರ್ ಆಫ್ ಡೋಮ್ಸ್ ಅಂತ. ಒಂದು ಡೋಮ್ ಇದೆ. ಹ್ಯಾಪಿ ಡೋಮ್ ನೋಡ್ದ. ಸೊ ಇವಳು ಶಾಕ್ ಆಗಿಬಿಟ್ಟಿದ್ಲು. ನಮ್ಮಕ್ಕ ಏನೋ ಪ್ರ್ಯಾಂಕ್ ಮಾಡ್ತಾವಳೆ ಅಂದ್ಕೊಂಡು. ಬಿಕಾಸ್ ಶಿ ಡಿಡ್ಂಟ್ ನ್ಯೂ ಲೈಕ್ ಏನು ಸ್ಟೇಸು ಏನು ಬುಕ್ ಮಾಡಿದ್ರೆ ಲಾಸ್ಟ್ ಮಿನಿಟಲ್ಲಿ ಪ್ಯಾಕ್ ಮಾಡ್ಕೊಂಡು ಬಂದ್ಲು ಆರಾಮಾಗಿ. ನೋಡಿ ಗೈಸ್, ಇದೆ ಡೋಮ್ ನಾವು ಬುಕ್ ಮಾಡಿರೋದು. ಸೊ ಇವರಿಬ್ರು 5 ಮಿನಿಟ್ಸಿಂದ ಟ್ರೈ ಮಾಡ್ತಾ ಇದ್ದಾರೆ. ಡೋರ್ ಓಪನ್ ಮಾಡೋಕ್ಕಾಗ್ತಾ ಇಲ್ಲ. One eternity later. ಫೈನಲಿ ಇವಾಗ ಓಪನ್ ಮಾಡಿದರು. ನೋಡಿ ಗೈಸ್, ನಮ್ಮ ರೂಮ್ ಟೂರ್. ಇದು ಫುಲ್ ಓಪನ್ ಮಾಡಬೇಕು. ವಿ ಆರ್ ಗೋನಾ ಓಪನ್ ಇಟ್. ಆ್ಯಕ್ಚುಲಿ ನಾನು ರೆಸ್ಟ್ ರೂಮ್ ಇಲ್ಲ ಅಂದ್ಕೊಂಡಿದ್ದೆ ಗೈಸ್. ಇದೆ ನೋಡಿ. ನೋಡಿ ಇನ್ನೊಂದೇನಂದರೆ ಇಲ್ಲಿ ಜಕ್ಕೂಸಿ ಇದೆ ಗೈಸ್, ಪ್ರೈವೇಟ್ ಜಕ್ಕೂಸಿ. ಸೊ ಇಲ್ಲಿಗೆ ರೂಮ್ ಟೂರ್ ಎಂಡ್ ಮಾಡ್ತಾ ಇದೆ. ಈಗ ಡ್ರೋನ್ ಶೂಟ್ ಎಲ್ಲ ಆಯಿತು ಗೈಸ್. ಸೊ ಇವಾಗ ಡ್ರೆಸ್ ಚೇಂಜ್ ಮಾಡೋಕ್ಕೆ ಬಂದಿದ್ದೀವಿ. ಏನು ನೋಡಿದೆ ಅಂದರೆ ನಾನು ನೋಡಿ ಗೈಸ್, ಆ ಕ್ಯಾಮಲ್ ಕಚ್ಚಿರೋದು. ನಾನೆಲ್ಲ ಸ್ಲೀವ್ಲೆಸ್ ತಂದಿದ್ದೀನಿ ಗೈಸ್, ಬಟ್ ಈ ಥರ ಮಾಡಿದೆ. ಐ ಗೆಸ್ ನಾನೇ ಫಸ್ಟ್ ಟೈಮ್ ಕ್ಯಾಮಲ್ ಕಚ್ಚಿಸ್ಕೊಂಡಿದ್ದು. ಯಾರು ಕಚ್ಚಿಸ್ಕೊಂಡ್ರಲ್ಲ ಅನ್ಸುತ್ತೆ. ಇಲ್ಲಿ ಫೋಟೋ ಆಗಿರುತ್ತೆ. ಅದನ್ನೇ ಕಂಟಿನ್ಯೂ ಮಾಡ್ತಾಯಿದ್ವಿ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಕಾಂಪ್ಲಿಮೆಂಟ್ರಿ ಗೈಸ್. ಸೊ ಇನ್ನೇನು ಕೊಟ್ಟಿದ್ದೀರಂದರೆ ಇಡಿಯಪ್ಪಂ, ಎಗ್ ಕರಿ ಮತ್ತು ದೋಸೆ. ನೋಡಿ ಗೈಸ್, ಇವ್ರ ದೋಸೆನೇ ಒಂಥರ. ಆಮೇಲೆ ಲೆಮನ್ ರೈಸು, ಇದೇನೋ ಕಾಪ ಅಂತ ಗೈಸ್, ನನಗೂ ಗೊತ್ತಿಲ್ಲ. ಮತ್ತು ವಡೆ, ಮೇಥಿ ವಡೆ. ಸೊ ಟೀ, ಕಾಫಿ. ನಮ್ಮ ಅಕ್ಕ ಇಲ್ಲಿ ತಿಂತಾ ಇದ್ದಾಳೆ. ಇವಾಗ ನಾವು ನಮ್ಮ ರೂಮ್ ಚೆಕ್ಔಟ್ ಆಗ್ತಾ ಇದ್ದೀವಿ ಗೈಸ್. ನೋಡಿ, ನಿನ್ನೆ ಮೊನ್ನೆ ಎಲ್ಲ ಹೆಂಗಿದ್ಲು, ಇವತ್ತು ಹೆಂಗೆ ರೆಡಿ ಆಗಿದ್ದಾಳೆ. ಸೊ ಇವರೆಲ್ಲ ಟೆಂಪಲ್ಗೆ ಹೋಗ್ತಾರೆ. ಡ್ಯೂ ಟು ಸಮ್ ರೀಸನ್ಸ್ ನಾನು ಹೋಗೋಕ್ಕಾಗ್ತಾ ಇಲ್ಲ ಗೈಸ್. ಸೊ ಇವ್ರು ಹೋಗ್ಬಿಟ್ಟು ಬರಲಿ. ನನಗೂ ಕೇಳ್ಕೊಂಬರ್ತೀಯ ತಾನೆ? ಕೇಳ್ಕೊಂಬರ್ತಾನಂತೆ. ಸೊ ಬೇಡ ಗೈಸ್. ಬಟ್ ಈ ರೆಸಾರ್ಟ್ ನಮ್ಗೆ ಅಷ್ಟು ಇಷ್ಟ ಆಗಿಲ್ಲ. ಸ್ಟೇ ಓಕೆ ಬಟ್ ಹಾಸ್ಪಿಟಾಲಿಟಿ ವರ್ಸ್ಟ್ ಗೈಸ್. ಬರಂಗಿದ್ರೆ ಕಮ್ ಅಟ್ ಯುವರ್ ಓನ್ ರಿಸ್ಕ್ ಅಲ್ಲ? ಎಸ್, ಸ್ಟುಪಿಡ್ ಹಾಸ್ಪಿಟಾಲಿಟಿ. ದೇ ಡೋಂಟ್ ರೆಸ್ಪಾಂಡ್, ನೋ ಸರ್ವಿಸ್. ಒನ್ ಲಾಸ್ಟ್ ಟೈಮ್ ಬಾಯ್ ಮಾಡ್ಬಿಡು. ಕೊಟ್ಟಿಯೂರು ಟೆಂಪಲ್ ಹತ್ರ ರೀಚ್ ಆಗಿದ್ದೀವಿ ಗೈಸ್. ಸೊ ಜನ ಏನು ಅಷ್ಟಿಲ್ಲ. ಸೇಮ್ ಧರ್ಮಸ್ಥಳ, ತಿರುಪತಿ ಆ ಥರ ಇದೆ ನೋಡಿ.
ನೋಡಿ ಎಷ್ಟು ಚೆನ್ನಾಗಿದೆ ವ್ಯೂ. ಸೊ ಪಾರ್ಕಿಂಗ್ ಎಲ್ಲ ಏನೂ ರಶ್ ಇಲ್ಲ ಗೈಸ್, ಫ್ರೀನೇ ಇದೆ ನೋಡಿ. ಸೊ ಇವಾಗ ಪಾರ್ಕಿಂಗ್ ಮಾಡಿದ್ದೀವಿ. ನಮ್ಮ ಅಕ್ಕ ಮತ್ತು ಹಿಮಾನಿ ಅಕ್ಕ ಹೋಗ್ಬಿಟ್ಟು ಬರ್ತಾರೆ ಟೆಂಪಲ್ಗೆ. ನನಗೆ ಇಲ್ಲಿ ಚಾಕ್ಲೇಟ್ಸ್ ಇಟ್ಟಿದ್ದಾರೆ. ಸೊ ನನ್ನ ತಂಗಿ ಅಂತೂ ಬಂದಿಲ್ಲ ದರ್ಶನಕ್ಕೆ. ಸೊ ನಾನು ಮತ್ತು ಹಿಮಾನಿ ಮಾತ್ರ, ಫುಲ್ ಖಾಲಿನೇ ಇದೆ ಎಕ್ಸಿಟ್ ಇದು. ಸೊ ಹೋಗ್ಬಿಟ್ಟು ದರ್ಶನ ಮಾಡಿಕೊಂಡು ಎಷ್ಟೊತ್ತಿಗಾಯ್ತು ಏನು ಅಂತ ಎಲ್ಲ ಅಪ್ಡೇಟ್ ಮಾಡ್ತೀನಿ ಗೈಸ್. ನೋಡ್ಬೋದು ನೋಡಿ ಎಷ್ಟು ಖಾಲಿ ಇದೆ ಅಂತ. ಅದೇನೋ ನಮ್ಮ ಲಕ್ಕ ಎಲ್ಲ ಸುಮ್ಮನೆ ಹೈಪ್ ಕೊಡ್ತಿದ್ದಾರೆ ಏನು ಅಂತ. ಸೊ ನೋಡಿ ಹಿಮಾನಿ ಅಂತೂ ಫುಲ್ ಕೊಡೆ ಇಟ್ಕೊಂಡು ಬರ್ತಾ ಇದ್ದಾರೆ, ಸೇಫ್ಟಿ ಮೆಷರ್ಸ್. ಏನು ನೋಡಿ ಇದೆಲ್ಲ ಫುಲ್ ಇದೆ ನೋಡಿ ಗೈಸ್. ಹಿಂಗೆ ಹೋಗ್ತಾ ಇದ್ದೀವಿ, ಎಕ್ಸಿಟ್ ವೇ ಅಂತ ಆಗ್ತಿದೆ ನೋಡಿ. ಫುಲ್ ಎಲ್ಲ ಜನ ನಿಂತ್ಕೊಂಡಿರ್ತಾರೆ. ದರ್ಶನ ಎಲ್ಲ ಆಯಿತು. ಸೊ ಇವಾಗ ಎಕ್ಸಿಟ್ ಆಗ್ತಾ ಇದೆ. ಇಲ್ಲಿ ಆನೆ ನೋಡೋಕೆ ಬಂದಿದ್ದೀವಿ, ಮಾನ್. ಮತ್ತು ಇಲ್ಲೊಂದಿದೆ ಆನೆ ಇದೆ. ಮುಡುಕು ಎಲ್ಲ ತೊಗೊಂಡಿದ್ವಿ, ದರ್ಶನ ಎಲ್ಲ ಆಯಿತು. ಮುಡುಕು ಇಟ್ಕೊಂಡು 3 ರೌಂಡ್ಸ್ ನೋಡ್ಬೋದು. ಫುಲ್ ಮಳೆ ಬರ್ತಾ ಇದೆ ಇವಾಗ. ದರ್ಶನ ಎಲ್ಲ ಮುಗಿಯಿತು. ಈಗ ಈ ಟೆಂಪಲ್ ಫುಲ್ 3 ರೌಂಡ್ಸ್ ಇದಾಗಬೇಕು. ಸೊ ಅದಕ್ಕೆ ಬೇಗನೆ ಆಯಿತು ದರ್ಶನ. ಅಲ್ಲಿ ರೀಲ್ಸು ಎಲ್ಲ ಇದರಲ್ಲಿ ಎಲ್ಲೋ ಥರ ಎಲ್ಲ ಏನಿಲ್ಲ ಗೈಸ್. ಸೊ ಬರ್ಬೋದು. ಇವಾಗ ಇಲ್ಲಿ ಆನ್ ದ ವೇ ಟೀ ಕಾಫಿ ಕುಡಿಯೋಕ್ಕೆ ಸ್ಟಾಪ್ ಮಾಡಿದ್ದೀವಿ ನೋಡಿ ಗೈಸ್. ನಾವು ಫೈನಲಿ ಆನೆ ನೋಡಿದ್ವಿ, ಅದು ಹುಲ್ಲು ತಿಂತಾ ಇದೆ. ಎಷ್ಟು ಕ್ಯೂಟಾಗಿ ನೋಡಿ ನೋಡಿ ಆಯ್ ಮಾಡ್ತಾ ಐತೆ. ವಾವ್ 20 ಆಗಿದೆ ಗೈಸ್. ಇವಾಗ ನಾವು ರಾಜ್ ಬಿರಿಯಾನಿ ಬಂದಿದ್ದೀವಿ, ರಾಜ್ ಬಿರಿಯಾನಿ ತಿನ್ನೋಕ್ಕೆ. ಸೊ ತಿಂದ್ಬಿಟ್ಟು ಹಿಮಾನಿ ಅಕ್ಕನ ಮನೆಗೆ ಬಿಟ್ಬಿಟ್ಟು ನಾವು ಮನೆಗೆ ಹೋಗ್ತೀವಿ. ಬಾಯ್ ಅಕ್ಕ. ಸೊ ಇವಾಗ ಹಿಮಾನಿ ಅಕ್ಕನ ಬಿಟ್ಬಿಟ್ಟು ನಾವು ಮನೆಗೆ ಹೋಗ್ತಾ ಇದ್ದೀವಿ.